ಗೊತ್ತಿದೆ, ಕೌರವರು ಮತ್ತು ಪಾಂಡವರು ಅವರಿಬ್ಬರು ಒಂದು ಕುಟುಂಬ. ಅವರಿಬ್ಬರಲ್ಲಿ ದ್ವೇಷ ಪ್ರಾರಂಭ ಆಗ್ತದೆ. ಆಮೇಲೆ ಪರಸ್ಪರ ದ್ವೇಷದಿಂದ ರಾಜ್ಯದ ಸಲುವಾಗಿ ಅವರಲ್ಲಿ ತಿಕ್ಕಟ ಪ್ರಾರಂಭವಾಗ್ತದೆ, ಸಂಘರ್ಷ ನಡೀತದೆ. ಎಲ್ಲಿ ಸಾಮರಸ್ಯ ಇಲ್ಲ ಅಲ್ಲಿ ಸಂಘರ್ಷ ನಡೆಯುವಂಥದ್ದು ಅನಿವಾರ್ಯ. ಹಾಗೆ ನಡೆದಾಗ ಅವರನ್ನ ಕಾಡಿಗೆ ಕಳಿಸುವಂಥದ್ದು, ಆಮೇಲೆ ಮತ್ತೆ ವಾಪಸ್ ಬರುವಂಥದ್ದು, ಬಂದ ಮೇಲೆ ಮತ್ತೆ ಅವರಿಗೆ ರಾಜ್ಯವನ್ನ ಕೊಡುವುದಿಲ್ಲ ಅಂತ ಹೇಳುವಂಥದ್ದು, ಇವೆಲ್ಲ ಅಂಶಗಳು ಮಹಾಭಾರತದಲ್ಲಿ ಬರ್ತವೆ. ಹಾಗಾದ್ರೆ ಅತ್ಯಂತ ಹಠ, ಅತ್ಯಂತ ಛಲ ಇದ್ದಲ್ಲಿ ಏನಾಗ್ಬೋದು ಕೇಳಿದ್ರೆ, ಒಂದು ಗೆಲ್ಲಿಕ್ ಸಾಧ್ಯ ಆಗ್ತದೆ ಹೇಳುವುದಿಲ್ಲ, ಅವಸರನೂ ಆಗ್ಬೋದು, ಗೆಲುವು ಕೂಡ ಆಗ್ಬೋದು. ಎರಡು ರೀತಿಯಲ್ಲಿ ನಾವು ಇದನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಯಾವಾಗ ಇದು ಸರ್ವನಾಶಕ್ಕೆ ದಾರಿ ಆಗ್ತದೆ ಅಂತ ಅನಿಸ್ತದೆಯೋ ಆ ಸಂದರ್ಭದಲ್ಲಿ ಏನಾದ್ರೂ ಉಪಾಯ ಮಾಡಲೇಬೇಕಲ್ಲ ನಾವು ಉಳಿಲಿಕ್ಕೆ. ಹೌದಾ? ನಾ ಸಾಯ್ತೇನೆ ಅಂತ ನಾನೇನಾದ್ರೂ ಉಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಸರ್ವನಾಶಕ್ಕೆ ಕಾರಣವಾಗ್ತದೆ ಹೇಳಾದಾಗ ಉಳಿಯುವ ದಾರಿ ಹೇಗೆ ಎನ್ನುವುದನ್ನು ನೋಡ್ಲೇಬೇಕಾದಂತ ಅನಿವಾರ್ಯತೆ ಇರ್ತದೆ. ಆ ರೀತಿಯ ತಾಂತ್ರಿಕತೆಯನ್ನ ನಡೆಸಿದವನು ಯಾರು ಅಂದ್ರೆ ಮಹಾನ್ ಸೂತ್ರಧಾರನಾದಂತಹ ಶ್ರೀಕೃಷ್ಣ. ಅವನೇನ್ ಮಾಡ್ತಾನೆ? ಹಾಗಾದ್ರೆ ನಿಮ್ಗೆ ಗೊತ್ತಿದೆ, ಕರ್ಣನ ಪಾತ್ರ ಗೊತ್ತಿದೆ ಅಲ್ವಾ? ಕರ್ಣ ಗೊತ್ತಿದೆಯಾ? ದಾನಕ್ಕೆ ಶೂರತನಕ್ಕೆ ಹೆಸರುವಾಸಿಯಾದಂತಹ ಕರ್ಣ. ಅಂತಹ ಕರ್ಣ ಇಡೀ ಮಹಾಭಾರತದ, ಅದರಲ್ಲೂ ದುರ್ಯೋಧನನ ಗೆಲುವಿನಲ್ಲಿ ಮಹಾ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸ್ತಾನೆ. ಕರ್ಣನ ಪಾತ್ರವೇ ಮಹಾಭಾರತದಲ್ಲಿ ದುರ್ಯೋಧನನ ಗೆಲುವಿಗೆ ನಿರ್ಣಾಯಕವಾಗಿರ್ತದೆ. ಹಾಗಾದ್ರೆ ಅವನಿಗೆ ಏನ್ ಅನಿಸ್ತದೆ? ಇವನಿಗೆ ಜನ್ಮವೃತ್ತ ಅಂತ ಗೊತ್ತಿರೋದಿಲ್ಲ, ತಾನು ಎಲ್ಲಿಂದ ಬಂದೆ, ತಾನು ಯಾರು ಪುತ್ರ, ಏನೂ ಗೊತ್ತಿರೋದಿಲ್ಲ. ಶ್ರೀಕೃಷ್ಣ ಪ್ಲಾನ್ ಮಾಡ್ತಾನೆ. ಏನ್ ಪ್ಲಾನ್ ಮಾಡ್ತಾನೆ? ಅವನು ಉಪಾಯ ಮಾಡ್ತಾನೆ. ಗೊತ್ತಿದೆ ನಿಮಗಿದು? ಅವನು ಉಪಾಯ ಮಾಡ್ತಾನೆ. ಯಾಕೆಂದ್ರೆ ಅವನ ಜನ್ಮ ವೃತ್ತಾಂತವನ್ನ ತಿಳಿಸ್ಬಿಡ್ಬೇಕು. ಜನ್ಮ ವೃತ್ತಾಂತವನ್ನ ತಿಳಿಸುವುದರ ಮೂಲಕ ಹೇಗಾದರೂ ಮಾಡಿ ಕರ್ಣನನ್ನ ಕೌರವನಿಂದ ದೂರ ಮಾಡಬೇಕು, ಪಾಂಡವರ ಕಡೆಗೆ ಸೆಳೆದುಕೊಳ್ಬೇಕು. ಕರ್ಣ ಆಕಸ್ಮಿಕ ಪಾಂಡವರ ಕಡೆಗೆ ಬಂದರೆ ನೀವೀಗ ನಿಮ್ಮ ಪುಸ್ತಕದಲ್ಲಿ 62ನೇ ಪುಟವನ್ನ ತೆಗಿಬಹುದು. ಹೆಂಗಿದೆ ಈ ಸಂದರ್ಭ ಅಂದ್ರೆ, ಜನ್ಮ ವೃತ್ತಾಂತವನ್ನ ತಿಳಿದುಕೊಳ್ಳಿ. ಕರ್ಣನ ಮನಸ್ಥಿತಿಯನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನ್ಮ ವೃತ್ತಾಂತ ಶ್ರೀಕೃಷ್ಣನಿಂದ ಗೊತ್ತಾಗಿದೆ. ಹಾಗೆ ಗೊತ್ತಾದಾಗ ಇವನು ಅಸಹಾಯಕನಾಗ್ತಾನೆ. ಆ ಕಡೆ ಉಗುಳಲಿಕ್ಕೂ ಆಗೋದಿಲ್ಲ, ಈ ಕಡೆ ನುಂಗ್ಲಿಕ್ಕೂ ಆಗೋದಿಲ್ಲ. ಅಂತಹ ಉಭಯ ಸಂಕಟದಲ್ಲಿ ಕರ್ಣ ತೊಡಲಾಡ್ತಾನೆ. ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅವನ ಗಂಟಲಿನ ನರಗಳೆಲ್ಲ ಉಬ್ಬಿ ಬರ್ತವೆ, ಮಾತು ಹೊರಡೋದಿಲ್ಲ. ಅವನು ಯೋಚನೆ ಮಾಡೋದೇನು? ಅಯ್ಯ, ಗುರುಪತಿಗೆ ಕೇಳಾಯ್ತಲ್ಲ ಅಂತ ತನ್ನ ಮನಸ್ಸಿನಲ್ಲೇ ಚಿಂತೆ ಮಾಡ್ತಾನೆ. ಗುರುಪತಿ ಯಾರು ಇಲ್ಲಿ? ಗುರುಪತಿ ಯಾರು? ಗುರುಪತಿ ದುರ್ಯೋಧನ. ಅಂತ ಗುರುಪತಿಗೆ ಕೇಳಾಯ್ತಲ್ಲ ಅಂತ ಅವನ ಮನದಲ್ಲಿ ತುಂಬಾ ಚಿಂತೆಯನ್ನ ಮಾಡ್ತಾನೆ. ಆಮೇಲೆ ಅವನು ಏನ್ ಹೇಳ್ತಾನೆ ಅಂದ್ರೆ, ಹೇಳಿ ಕೇಳಿ ಇದು ಯಾರ ವಿಷಯ? ಹರಿಯ ವಿಷಯ. ಹರಿ ಯಾರು? ಶ್ರೀಕೃಷ್ಣ. ಹರಿಯ ವಿಷಯ. ಹಾಗಾದ್ರೆ ಹರಿಯ ಹಗೆ ಎನ್ನುವುದಿಲ್ಲ, ತಾನೇನಾದ್ರೂ ಹರಿಯ ಮಾತನ್ನ ಧಿಕ್ಕರಿಸಿದೆ, ಹರಿಯ ಮಾತನ್ನ ನಾನೇನಾದ್ರೂ ತಿರಸ್ಕರಿಸಿದರೆ ಹರಿಯ ಹಗೆ ಏನಾಗ್ತದೆ? ಅದು ಬಗೆಯಾಗ್ತದೆ. ಬಗೆ ಇರುವಾಗ ಏನು? ಬಗೆಯಾದಲ್ಲಿ ಏನಿರ್ತದೆ? ಬಗೆ ಇದ್ರೆ ಬೆಂಕಿ ಇರ್ತದೆ ಹೇಳ್ತೇವೆ. ಬೆಂಕಿಯಿಂದ ಏನಾಗ್ತದೆ? ದಹಿಸಲ್ಪಡ್ತದೆ. ಹಾಗಾದ್ರೆ ಏನ್ ಹೇಳ್ತಾರೆ? ಇದು ಹರಿಯ ಹಗೆ ಅಂತೆಂತದ್ದಲ್ಲ, ಮುಂದೆ ಇದು ಹೊಗೆಯಾಗಿ ವಂಶವನ್ನ ಸುಡದೆ ಇರದು, ದಹಿಸದೆ ಇರದು ಅಂತ ಯೋಚನೆ ಮಾಡಿಕೊಂಡು ದುಃಖಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವನೇನು ಹೇಳ್ತಾನೆ ನೋಡಿ, ಅವನ ಮಾತನ್ನ ಕೇಳಿದಂತಹ ಶ್ರೀಕೃಷ್ಣ ಹೇಳ್ತಾನೆ ಅಂತೆಲ್ಲ ನಾವು ಸುಮ್ಮನೆ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾ ತನ್ನಷ್ಟಕ್ಕೆ ಒಂದು ರೀತಿ ಖಿನ್ನನಾಗಿ ಮಂಕನ ತರ ಮಂಕಾಗಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಕರ್ಣ ಹೇಳ್ತಾನೆ, ಏನು ಹೇಳಲಿ ಕರ್ಣ ಚಿತ್ತ ಗ್ರಾಹಿಯಾವುದು ಮನಕ್ಕೆ ಕುಂತಿ, ಸೂನುಗಳ ಬೆಸೆ ಕೈಸಿಕೊಂಬುದು ಸೇರದೆ ನಿನಗೆ, ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನ ವೇದಕ್ಕೆ ಮರುಳುತನ ಬೇಡಾನು ನಿನ್ನ ಪದಸೆಯ ಬಯಸುವ ನಲ್ಲ ಕೇಳೆಂದ, ಮರುಳು ಮಾಧವ ಮೈಯ ರಾಜ್ಯದ ಸಿರಿಗೆ ಸೋಲುವ ನಲ್ಲ ಕೌಂತೆಯರು ಸುಯೋಧನರೆನಗೆ ಬೆಸ ಕೈವಲ್ಲಿ ಮನವಿಲ್ಲ, ಹೊರೆದ ತಾತ ರಂಗೆ ಹರಿವರ ಶಿರವನರಿದೊಪ್ಪಿಸುವನೆಂಬಿ, ಬರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ, ಬರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀ
ಹಾಡೋದು. ಅದೇ ರೀತಿಯಲ್ಲಿ ಒಂದು ಜಯಲಕ್ಷ್ಮಿ ಮೇಡಮ್ ಅವರು ರಾಮಾಯಣ ಮತ್ತು ಮಹಾಭಾರತ ಎರಡು ಮಹಾಕಾವ್ಯಗಳ ಬಗ್ಗೆ ಹೇಳಿದರು. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲಬಲ್ಲಂತಹ ಮಹಾಕಾವ್ಯಗಳು. ಕೇವಲ ಮಹಾಕಾವ್ಯಗಳು ಅಂದಲ್ಲ, ಅತ್ಯಂತ ಪೂಜ್ಯನೀಯ ಗ್ರಂಥಗಳು. ಪೂಜೆಯನ್ನ ಮಾಡುವ ರೀತಿಯಲ್ಲಿ ಅವುಗಳ ಪ್ರತಿಯೊಂದು ಚಿತ್ರಣಗಳು ಕೂಡ ಇದೆ. ಅಲ್ಲಿ ಏನೇನಿದೆ? ಧೈರ್ಯ ಇದೆ, ಶೌರ್ಯ ಇದೆ, ಸಾಹಸ ಇದೆ, ಎಲ್ಲ ರೀತಿಯ ಮೌಲ್ಯಗಳಿದ್ದಾವೆ. ನಾವು ಯಾವ ರೀತಿಯ ಒಳ್ಳೆಯ ಮೌಲ್ಯಗಳನ್ನ ಹೊಂದಬೇಕು, ಯಾವ ರೀತಿ ಜೀವನದಲ್ಲಿ ಆದರ್ಶಗಳನ್ನ ನಡಿಬೇಕು ಎನ್ನುವುದಕ್ಕೆ ಅತ್ಯಂತ ಸೂಕ್ತವಾದಂತಹ ಶ್ರೇಷ್ಠ ಕಾವ್ಯ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು. ಅದು ನಮ್ಮ ನೆಲದ ಕಾವ್ಯಗಳು ಎನ್ನುವಂಥದ್ದು ನಮಗಿನ್ನೂ ಕೂಡ ಹೆಮ್ಮೆ. ನಮ್ಮ ನೆಲ ಅಂದ್ರೆ ಯಾವುದು? ನಮ್ಮ ಭರತ ಭೂಮಿ ಅಲ್ವಾ? ನಮಗಿನ್ನೂ ಕೂಡ ಹೆಮ್ಮೆಯ ವಿಚಾರ. ಹಾಗಾದ್ರೆ ಈ ಮಹಾಭಾರತ ಮಹಾಕಾವ್ಯ ಇದೆಯಲ್ಲ, ಆ ಒಂದು ಮಹಾಕಾವ್ಯದಲ್ಲಿ ಬರುವ ಹೇಳ್ತೀನಿ ಇಲ್ಲ, ನಾ ಹೇಳ್ತೀನಿ. ವ್ಯಾಸ ಬರೆದಂತಹ, ಹೌದಾ, ವೇದವ್ಯಾಸರು ಬರೆದಂತಹ 10 ಪರ್ವಗಳನ್ನ, ಮಹಾಭಾರತದ 10 ಪರ್ವಗಳನ್ನ ಕನ್ನಡದಲ್ಲಿ ಬರೆದಿದ್ದಾರೆ ವೇದವ್ಯಾಸರು. ಸಂಸ್ಕೃತದಲ್ಲಿ ಬರೆದಂತಹ ಆ ಕಾವ್ಯದ 10 ಪರ್ವಗಳನ್ನ ಕನ್ನಡದಲ್ಲಿ ಬರೆದಿದ್ದರಿಂದ ಕುಮಾರವ್ಯಾಸ ಅಂತ ಅತ್ಯಂತ ಸಂತೋಷದಿಂದ ಅವರು ತಮ್ಮ ಹೆಸರನ್ನ ಇಟ್ಕೊಂಡಿದ್ದಾರೆ, ಕುಮಾರವ್ಯಾಸ. ಅಂದ್ರೆ ನಾವು ಸಹಜವಾಗಿ ಅರ್ಥ ಮಾಡೋದಾದ್ರೆ ಇಡೀ ಮಹಾಕಾವ್ಯವಾದಂತಹ ಮಹಾಭಾರತವನ್ನ ಬರೆದುಕೊಂಡು ದೊಡ್ಡ ವ್ಯಾಸರಾದ್ರೆ ಇವರು ಕುಮಾರವ್ಯಾಸರು. ಕುಮಾರ ಅಂದ್ರೆ ಚಿಕ್ಕವರಲ್ವಾ? ಆ ರೀತಿಯಲ್ಲಿ ನಾವು ಸಹಜವಾಗಿ ಅರ್ಥ ಮಾಡಬಹುದು. ಪರೀಕ್ಷೆಯಲ್ಲಿ ನೀವು ಹಿಂಗ್ ಬರೀಲಿಕ್ಕೆ ಇಲ್ಲ, ಅವ್ನು ಕೊಲ್ಲಲ್ಪಟ್ನ ಇಲ್ಲ, ಕೌರವೇಂದ್ರನ ನೀನು ಏನ್ ಹೇಳ್ತಾನೋ, ಕೌರವೇಂದ್ರನ ಒಂದೇ ನೀನಂತಾನೆ. ನೋಡಿ, ದೂರದೃಷ್ಟಿಯುಳ್ಳ ಕವಿ ಅಂದ್ರೆ ಹಾಗೆ ಕುಮಾರವ್ಯಾಸ. ಮಹಾಭಾರತದ ಫಲಿತಾಂಶವನ್ನ, ಪರಿಣಾಮವನ್ನ, ಮುಂದೆ ಏನು ಆಗಬಲ್ಲದು ಎನ್ನುವುದನ್ನ ಹಿಂದೆಯೇ ಹೇಳಿದ್ದಾನೆ. ಯಾಕಂದ್ರೆ ನೋಡಿ, ಕರ್ಣನ ಕೈ ಕಟ್ಟಾಕಿದಾನೆ. ಯಾರು? ಕೃಷ್ಣ ಕಟ್ಟಾಕಿದಾನೆ. ಕಟ್ಟಾಕಿಲ್ಲ, ಅವನು ಯುದ್ಧಕ್ಕೆ ಹೋಗಲಿಕ್ಕೆ ಆಗದೆ ಹೋದಂಗೆ, ಪಾಂಡವರಿಗೆ ಏನು ಮಾಡ್ಲಿಕ್ಕೆ ಆಗದೆ ಹೋದಂಗೆ, ಕರ್ಣನಿಗೆ ಅಷ್ಟು ಪರಾಕ್ರಮ ಇದೆ, ಶೌರ್ಯ ಇದೆ, ಆದ್ರೂ ಕೂಡ ಅವನನ್ನ ಅಸಹಾಯಕ ಸ್ಥಿತಿಗೆ ಕೃಷ್ಣ ತಂದಿಟ್ಟಿದ್ದಾನೆ. ಇದು ರಾಜತಾಂತ್ರಿಕತೆ, ಅತ್ಯಂತ ಬುದ್ಧಿವಂತ ರಾಜತಾಂತ್ರಿಕತೆ ಇದು. ಹಾಗಾಗಿ ತಾನು ಅಸಹಾಯಕನಾಗಲ್ಲ. ಯಾಕಂದ್ರೆ ಅಲ್ಲಿ ಕೌರವನ ಗೆಲುವಿನ ನಿರ್ಣಾಯಕ ಪಾಯಿಂಟ್ ಏನಿತ್ತು ಕೇಳಿದ್ರೆ ಕರ್ಣನಲ್ಲ, ದುರ್ಯೋಧನನ ಗೆಲುವಿನ ರೂವಾರಿ ಯಾರಾಗಿತ್ತು ಕೇಳಿದ್ರೆ ಕರ್ಣ ಆಗಿತ್ತ. ಕರ್ಣನಿಗೆ ಹೋರಾಡಲಿಕ್ಕೆ ಆಗದೆ ಹೋದಂಗೆ ಮಾಡಿಬಿಟ್ರೆ ಅವನು ಪಾಂಡವರ ಬಲ, ಕೌರವರ ಬಲ ಏನಾಗ್ಬಿಡ್ತದೆ, ಸಂಪೂರ್ಣವಾಗಿ ಹೋಗ್ತದೆ. ಈ ವಿಚಾರ ಮಾಡಿಕೊಂಡು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೌರವೇಂದ್ರನೇ ಕೊಂದೆ. ಮುಂದೆ ಆಗಿದ್ದ ಅವಸಾನ ಹಾಗೆ ಅಲ್ವಾ? ಮಹಾಭಾರತದ ಕಥೆಯಲ್ಲಿ ಏನಾಯ್ತು? ಕಡೆಗೆ ಮಹಾಭಾರತದ ಯುದ್ಧದಲ್ಲಿ ಏನಾಯ್ತು? ದುರ್ಯೋಧನಿಗೆ ಅವಸಾನ ಆಯ್ತು. ಜೊತೆಗೆ ಕೌರವರು ಕೇಳ ಹೆಸರಿನಂತೆ ನೆಲ ಕಚ್ಚಿದ್ರು. ಇದು ಗೊತ್ತಿರುವಂತಹ ಸಂಗತಿ. ಹಾಗಾಗಿ ನಿಮ್ಗೆ ಅರ್ಥ ಆಗಿದೆ? ಅರ್ಥ ಆಯ್ತು? ಅರ್ಥ ಆಗಿದೆ? ಅರ್ಥ ಆಗಿದೆ? ಯಾರು ಹೇಳ್ಬೋದಾ? ಒಂದು ನಿಮಿಷದಲ್ಲಿ ಏನು ಸಾರಾಂಶ ಅಂತ ಎರಡು ಕೇಳಿದ್ರೆ ದ್ವಾಪರವಾಗುವ ರೀತಿಯಲ್ಲಿ ಕುಮಾರವ್ಯಾಸ ಏನ್ ಮಾಡಿದ್ದಾನೆ? ಬರೆದಿದ್ದಾನೆ ಸಾಹಿತ್ಯವನ್ನು. ಹಾಗಾದ್ರೆ ಇಡೀ ಮಹಾಭಾರತವನ್ನು ಯಾರು ಬರೆದಿದ್ದಾರೆ ಗೊತ್ತಿದೆ? ಯಾರು ಬರೆದಿದ್ದಾರೆ ಇಡೀ ಮಹಾಭಾರತವನ್ನು? ಯಾರು ಹೇಳಿ? ವೇದವ್ಯಾಸ ಬರೆದಿದ್ದಾರೆ. ಹಾಗಾದ್ರೆ ಅವರು ವೇದವ್ಯಾಸ, ಸಮಯ ಹೇಳುವ ದೊಡ್ಡ ವ್ಯಾಸ ಬರಬೇಕಂತ. ಹೌದಾ? ಇವರು ಕುಮಾರವ್ಯಾಸ. ಯಾಕೆ ಕುಮಾರವ್ಯಾಸ ಅಂತ ಹೆಸರು ಹೇಳ್ತೀರಾ? ಒಳ್ಳೆ ಚೆನ್ನಾಗಿ ಉತ್ತರ ಕೊಟ್ಟಿದೆ. ಆದ್ರೆ ಬದುಕು ಇಲ್ಲಿ ನಾನು ಪ್ರಾರಂಭದಿಂದ ಅದನ್ನ ತೆಗೆದುಕೊಳ್ಳೋದಿಲ್ಲ. ಗದುಗಿನ ವೀರನಾರಾಯಣ ಎನ್ನುವಂತ ಹೆಸರನ್ನ ಪಡೆದಂತಹ ಹೆಸರುಕಾಂತವಿಲ್ಲ ಯಾರು? ಉತ್ತಮ ಎದ್ದಿರುವರು ಯಾರು? ಕುಮಾರವ್ಯಾಸ ಅಲ್ವಾ? ಕೃಷ್ಣ ಶಕ ಎಷ್ಟರಲ್ಲಿ? ಏನಯ್ಯ ಕರ್ಣ ಹೇಳಯ್ಯ, ನಿನ್ನ ಮನಸ್ಸಿಗುಂಟಾದ ಕನ್ನಡವೇನು? ಕುಂತಿ ಪುತ್ರರಾದ ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಿಲ್ಲವೇ? ಎನ್ನ ಆಣೆಗೂ ಯಾವುದೇ ಹಾನಿ ಇಲ್ಲ. ಈ ಮೌನ ಏಕಕ್ಕೆ ಮೌನ ಮುರಿದು ಮಾತನಾಡು ಕರ್ಣ, ಮಾತನಾಡು. ಈ ಮಂಕುತನ ಬೇಡವೇ ಬೇಡ. ನಿನ್ನ ಕೇಳನ್ನ ನಾನು ಎಂದಿಗೂ ಬಯಸುವವನಲ್ಲ. ಮೌನ ಮುರಿ ಮಾತಾಡು ಕೃಷ್ಣ, ಮಾತಾಡು ಕರ್ಣ, ಮಾತಾಡು. ಹೋಗಿ ಮಾಡಿ ಚೆನ್ನಾಗಿ ಮಾಡಿ.